ನಮಸ್ಕಾರ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಸೊ ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹಾಗೆ ಸೊ ಇವತ್ತು ನಾವು ಅಡುಗೆ ಮನೇಲಿ ಹಾಕಿದ್ದೀವಿ ಅಂತ ಅನ್ಕೋತಾ ಇರ್ಬೋದು. ನೀವು ಆಲ್ರೆಡಿ ತಮ್ಲೇನಲ್ಲಿ ನೋಡಿರ್ತೀರಾ. ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಮೇಡಮ್ ಅವ್ರು ಹೇಳ್ತಾರೆ, ಕೇಳೋಣ ಬನ್ನಿ. ಸೊ ಇವತ್ತು ನಾವು ಒಂದು ಇಂಡಿಯನ್ ಸಿಂಪಲ್ ಫಿಶ್ ಕರಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಈ ಫಿಶ್ ಕರಿನ ನಮಗ್ ಸಜೆಸ್ಟ್ ಮಾಡಿದ್ದು ಇವ್ರ ಅಣ್ಣ ಅದಕ್ಕೆ ಪ್ಯಾರಿಸ್ ಅಲ್ಲಿ ಇದಾರೆ, ಇವ್ರ ಅದಕ್ಕೆ. ಸೊ ಆ ಫಿಶ್ ಕರಿನ ಮಾಡಿ ನಮ್ಗೆ ಸಜೆಸ್ಟ್ ಮಾಡಿ ಚೆನ್ನಾಗಿದೆ ಮಾಡಿ ಅಂತ ಅಂದ್ರು. ಸೊ ನಾವು ಫಸ್ಟ್ ಟೈಮ್ ಮಾಡ್ತಾ ಇದೀವಿ, ಹಂಗೆ ನಿಮ್ಗೂ ತೋರ್ಸೋಣ ಅಂತ. ಸೊ ಟೇಸ್ಟ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ನೋಡೋಣ. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಮಗೂ ಗೊತ್ತಿಲ್ಲ, ನೋಡೋಣ. ಹಾಗೆಯೇ ನಮ್ಮ ಅಣ್ಣ ಅದಕ್ಕೆ ಸಹ, ಅದರಲ್ಲಿ ನಮ್ಮ ಅದಕ್ಕೆ ಯೂಟ್ಯೂಬ್ ಚಾನಲ್ ಅವ್ರದ್ದು ಸಹ ಇದೆ. ಅವರು ಪ್ಯಾರಿಸ್ನಲ್ಲಿ ದೇಶೀಯ ವಿದೇಶಿಯ ಕನ್ನಡ ವ್ಲಾಗ್ ಅಂತ ಅವರು ಸಹ ಮಾಡ್ತಾ ಇರ್ತಾರೆ. ಸೊ ಅವ್ರ ಚಾನಲ್ಗೂ ವಿಸಿಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಪ್ರೋತ್ಸಾಹ ಅವ್ರಿಗೆ ನಮಗೆ ಇರಲಿ. ಹಾಗೇ ಅವ್ರು ಹೇಳ್ಕೊಟ್ಟಿರೋ ಹಾಗೆ ಫಿಶ್ ಕರಿ ಮಾಡ್ತಾ ಇದ್ದಾರೆ ನಮ್ಮ ವೈಫ್ ಅವರು. ಹೇಗಿರುತ್ತೆ ಚೆಕ್ ಮಾಡೋಣ, ಲೆಟ್ಸ್ ಗೋ. ಓಕೆ ರಮ್ಯಾ, ಫಿಶ್ ಕರಿ ಮಾಡೋದಕ್ಕೆ ಎಲ್ಲ ಏನೇನು ರೆಡಿ ಮಾಡ್ಕೊಂಡಿದ್ದೀರಾ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿ. ಫಸ್ಟ್ ಮೇನ್ ಆಗಿ ಫಿಶ್ ಕ್ಲೀನ್ ಆಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಓಕೆ. ಅಂಡ್ ಇದು ಖಾರ ರುಬ್ಕೊಳ್ಳಕ್ಕೆ ಈರುಳ್ಳಿ ಮತ್ತೆ ಕಾಯಿ ಎಷ್ಟು ಬೇಕಷ್ಟು ಹಾಕೋಬಹುದು. ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಜೀರಿಗೆ, ಆಮೇಲೆ ಹುಣಸೆ ಹಣ್ಣು. ಓಕೆ. ಸೊ ಖಾರ ಆಡ್ ಮಾಡ್ಕೊಳ್ಬಹುದು ನಾವು. ಆಮೇಲೆ ಬೇರೆ ಇದಿಷ್ಟು ನಾವು ಮಸಾಲೆ ರುಬ್ಕೊಳ್ಳಕ್ಕೆ. ಇದು ಒಗ್ಗರಣೆಗೆ ಕರ್ಬೇವು, ಮೆಂತ್ಯ, ಸಾಸಿವೆ ಮತ್ತೆ ಒಗ್ಗರಣೆಗೆ ಒಂದು ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ. ಹಾಗೆ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದು ಫಿಶ್ ಕರಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಬೇಗ ಎಲ್ಲ ರೆಡಿ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲ ವಿಡಿಯೋ. ಈಗ ಫಸ್ಟ್ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕಂದ್ರೆ ಹುರ್ಕೋಬೇಕು. ಹುರ್ಕೊಳ್ಳಿ. ಸೊ ಫಸ್ಟ್ ಸ್ಟವ್ ಹಚ್ಕೊಬಿಡೋಣ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಸುಮ್ಮನೆ ಎಣ್ಣೆ ಆಯಿಲ್ ಏನು ಹಾಕ್ಬೇಡಿ, ಸುಮ್ಮನೆ ಹುರ್ಕೊಳ್ಳಿ ಅಷ್ಟೇ. ಸೊ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಫ್ಲೇಮ್ ಅಲ್ಲಿ ವಿತೌಟ್ ಆಯಿಲ್ ಹುರ್ಕೊಂಡಾಯ್ತು. ಸೊ ಇದನ್ನ ತಗೋತಿದ್ದೀನಿ ನಾನು. ಇವಾಗ ಖಾರ ರೆಡಿ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ, ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೆ ಜೀರಿಗೆ. ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ಇಷ್ಟೇ. ಇದು ಹುಣಸೆಹಣ್ಣು, ಸೊ ಚಿಲ್ಲಿ ಪೌಡರ್. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬಹುದು. ನಾನು 2 ಸ್ಪೂನ್ ಹಾಕೋತಾ ಇದ್ದೀನಿ. ಸೊ ಫಸ್ಟ್ ಇಷ್ಟನ್ನ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ಯಾವುದು ಟೂತ್ ಪೇಸ್ಟಾ? ಇಲ್ಲಿ ಖಾರ ರೆಡಿ ಆಗಿದೆ, ಗಮ್ ಅಂತ ಇದೆ. ಆಕ್ಚುಲಿ ಖಾರ ಆ ಥರ ಫುಲ್ ನುಣ್ಣದಾಗ ಆಡ್ಸ್ಕೋಬೇಕಾ? ಅವ್ರಿಗೆ ಹೆಂಗೆ ಬೇಕೋ ಆ ತರ. ಒಬ್ರೊಬ್ರಿಗೆ ತುಂಬಾ ಗಟ್ಟಿ ಬೇಕು, ಫುಲ್ ಹಂಗಂಗೆ ಹಾಕೊಂಡು ನಡೆಯುತ್ತೆ. ಹಂಗಂಗೆ ಹಾಕ್ಬಿಟ್ಟು ನಿಮ್ಗೆ ತಿನ್ನಿಸ್ಬಿಡು. ಆಯ್ತು, ನೆಕ್ಸ್ಟ್. ಸೊ ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ. ಸೊ ವೇಟ್ ಮಾಡ್ಬೇಕು ಫಸ್ಟ್, ಅದನ್ನ ಮರಿಬಾರ್ದು. ಹೂ ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಒಗ್ಗರಣೆಗೆ ಏನೇನು ಹಾಕ್ತಿದ್ದೀರಾ? ಮೇನ್ ಇಂಗ್ರೀಡಿಯೆಂಟ್ ಆಯಿಲ್, ಕುಕಿಂಗ್ ಆಯಿಲ್. ಸೊ ಈಗ ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ತಕತೈ ಅಂತ ಕುಣಿತಾ ಇರಬೇಕು. ಸ್ವಲ್ಪ ಸಾಸಿವೆ ಮತ್ತೆ ಮೆಂತ್ಯ, ಆಮೇಲೆ ಮೆಣಸಿನ್ಕಾಯಿ, ರೆಡ್ ಚಿಲ್ಲಿ, ಒಣಗಿದ ಮೆಣಸಿನಕಾಯಿ. ಸೊ ಇದು ಕರ್ಬೇವು, ಮೀನು, ಅದು ಒಂಥರ ಘಮ ಸ್ಮೆಲ್ ಸೂಪರ್ ಆಗಿರುತ್ತೆ. ಚಟಪಟ ಅಂತ ಸಿಡಿತಾ ಉಂಟು. ಈಗ ಇದಿಷ್ಟು ಈ ತರ ಫ್ರೈ ಆದ್ಮೇಲೆ ಇದಕ್ಕೆ ನಾವು ರುಬ್ಬಿರೋ ಖಾರ ಆಡ್ ಮಾಡ್ಕೊಳ್ಳೋಣ. ನಮ್ಮನ್ನ ಕೈಲಿ ಆಕ್ಚುಲಿ ಫಸ್ಟ್ ರುಬ್ಬಿರೋ ಖಾರ ಆಡ್ ಮಾಡ್ಕೊಂಡು. ಅಣ್ಣ ನಿಮ್ಗೆ ಅನಿಸ್ತಾ ಇದೆ ಚೆನ್ನಾಗಿ ಬರುತ್ತೆ ಅಂತ ಅನಿಸ್ತಾ ಇದೆಯಾ ಈ ಫಿಶ್ ಕರಿ? ಎಷ್ಟು ಘಮ ಅಂತಿದೆ, ಮೇಬಿ ಚೆನ್ನಾಗಿ ಬರುತ್ತೆ ಅಂತ ನಾನು ಅನ್ಕೊಂತಾ ಇದ್ದೀನಿ.
ಒಗ್ಗರಣೆ ಹಾಕಿ ಮಸಾಲೆ ಎಲ್ಲ ಹಾಕೊಂಡಾಯ್ತು. ಸೊ ಇದಕ್ಕೆ ನಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕೊಂಡು ಇದಕ್ಕೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಈಗ ಮಸಾಲೆ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಲಿ. ಮತ್ತೆ ನಾವು ತಗೊಂಡಿರೋ ಫಿಶ್ ಯಾವುದು ಅಂತ ಹೇಳಿದ್ರೆ ಪಾಂಪ್ಲೆಟ್. ಯಾವಾಗಲೂ ತಗೊಳ್ಳೋದು ಇದೇ ಥರ ಫಿಶ್ಶು. ಅದ್ರ ತಲೆ ಎಲ್ಲಿ ಅಮ್ಮ? ಅದ್ರ ತಲೆ ನಂಗೆ ಗೊತ್ತು ನಿಮ್ಗೆ ಇಷ್ಟ ಅಂತ ಇಲ್ಲೇ ಇದೆ ನೋಡಿ. ಇವ್ರಿಗೆ ತಲೆ ನನ್ ತಿನ್ನಕ್ ಇಷ್ಟ ಅಲ್ಲ, ನಂದು ಒಬ್ಬಳದೇ ತಲೆ. ಹೇಳಪ್ಪ, ಏನೋ ಹೇಳ್ತಿದ್ದಲ್ಲ. ಆಕ್ಚುಲಿ ಇದು ತಲೆ ನೋಡಿ, ಇವರೇ ಈ ತರ ಫುಲ್ ಹಿಂಗೆ ಕಟ್ ಮಾಡಿಸ್ಕೊಂಡಿರೋದು. ನನ್ ತಲೆ ತಿನ್ನೋದ್ ಸಾಲದು ಅಂತ ಇವ್ರಿಗೆ ಫಿಶ್ ತಲೆ ಅಂದ್ರೆ ತುಂಬಾ ಇಷ್ಟ, ಅದನ್ನೂ ತಿಂತಾರೆ. ನಾನು ಫಿಶ್ ತಲೆ ತಿಂತಾ ಇರ್ತೀನಿ, ಇವಳು ನನ್ನ ತಲೆ ತಿಂತಾ ಇರ್ತಾರೆ. ಇಲ್ಲ, ನನ್ ತಲೆ. ಸೊ ಅದರಿಂದ ನಾವೇನು ಮಾಡಕ್ಕಾಗಲ್ಲ. ಇವಳು ನನ್ನ ತಲೆ ತಿನ್ನೋದ್ರ ಜೊತೆ ಜುಟ್ಟು ಹಿಡ್ಕೊಂಡೆಲ್ಲ ಹೊಡಿತಾ ಇರ್ತಾಳೆ, ನಂಗೆ ಬಡಿತಾ ಇರ್ತಾಳೆ, ಎದುರಿಸ್ತಾ ಇರ್ತಾಳೆ. ಮಸಾಲೆ ರೆಡಿ ಆಗ್ತಾ ಉಂಟು, ಕುದಿತಾ ಉಂಟು. ಸೊ ಅದು ಆಗೋ ಅಷ್ಟೊತ್ತಿಗೆ ಮೇಡಮ್ಮು ಫಿಶ್ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಇಲ್ಲಿ ಹಾಗೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡ್ತಾರೆ. ಕ್ಲೀನ್ ಮಾಡಿಕೊಂಡು ಜಸ್ಟ್ ಇಷ್ಟು ಸಿಂಪಲ್ ರೆಸಿಪಿ, ನಿಮ್ಮ ಮನೇಲೂ ಸಹ ನೀವು ಟ್ರೈ ಮಾಡಿ. ಸಿಂಪಲ್ ರೆಸಿಪಿ, ತುಂಬ ಸಿಂಪಲ್ ರೆಸಿಪಿ, ತುಂಬ ಸಿಂಪಲ್ ರೆಸಿಪಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನಾವು ವಿಡಿಯೋಗ್ರಾಫರ್, ನಾವು ಯಾವತ್ತು ವಿಡಿಯೋ ಮಾಡೋಕ್ಕಷ್ಟೇ ಸರಿ ಇದೀವಿ. ಸೊ ರೆಡಿ ಇದೆ, ಎಲ್ಲ ರೆಡಿ ಆಗ್ತಾ ಇದ್ದಂಗೆ ಇದಕ್ಕೆ ಸ್ವಲ್ಪ ಕುದಿಯಕ್ಕೆ ಬಂದಮೇಲೆ ಫಿಶ್ ಇದಕ್ಕೆ ಮಿಕ್ಸ್ ಮಾಡೋದು, ತಟ್ಟೆಗೆ ಹಾಕೊಳ್ಳೋದು, ತಿಂತಾ ಇರೋದು, ತೆಗ್ತಾ ಇರೋದು. ಅದೊಂದೇ ಗೊತ್ತಿರೋದು. ಏನು ಅದೊಂದೇ ಗೊತ್ತಿರೋದು. ಏನು ಅದೊಂದೇ ಗೊತ್ತಿರೋದು. ಏನು ಅದೊಂದೇ ಗೊತ್ತಿರೋದು. ಏನು ಅದೊಂದೇ ಗೊತ್ತಿರೋದು. ಇದು ಮಸಾಲೆ ಮಾತ್ರ ಸ್ವಲ್ಪ ಚೆನ್ನಾಗಿ ಕುದಿಲಿ, ಯಾಕಂತಂದ್ರೆ ಫಿಶ್ ಬೇಗ ಬೇಯೋದ್ರಿಂದ, ಫಿಶ್ ಹಾಕಿದ್ದು ಒಂದು 5 ನಿಮಿಷದಲ್ಲೇ ಬೇಗ ಬೇಯೋದ್ರಿಂದ. ಸೊ ಮಸಾಲೆ ಚೆನ್ನಾಗಿ ಕುದಿಲಿ, ಆಮೇಲೆ ಬೇಕಾದ್ರೆ ಫಿಶ್ ಹಾಕಿದ್ವಿ, ಆಮೇಲೆ ಖಾರ ಹಿಡಿಯುತ್ತೆ ಅದಕ್ಕೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಗೊತ್ತಾ ನೀವು? ಒಂಥರ ಕ್ಯೂಟ್ ಆಗಿ ಪಾಂಡ ಥರ. ನೀವು ಅಡುಗೆ ಮನೆಗೆ ಬರ್ಬೇಕಾದ್ರೆ ಯಾವಾಗ್ಲೂ ಹಿಂಗೆ ಇರ್ತೀರಾ? ಹಿಂಗೆ ಇರ್ತೀನಿ. ಇದು ಚೆನ್ನಾಗಿ ನೀಟಾಗಿ ರೆಡಿ ಆಗಿರ್ತೀರಾ. ನಾನು ಅಡುಗೆ ಮಾಡ್ಬೇಕಂತಂದ್ರೆ ನಾನು ನೀಟಾಗಿರ್ಬೇಕು, ಅಡುಗೆ ಮನೆಯಲ್ಲೂ ನೀಟಾಗಿರ್ಬೇಕು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸುಮ್ಮನೆ ಆದ್ರೂ ಲಿಫ್ಟಿಕ್ ಎಲ್ಲ ಹಾಕೊಂಡು, ಅದು ಲಿಪ್ಸ್ಟಿಕ್ ಅಲ್ಲ, ಲಿಪ್ ಬಾಂಬ್. ಇದು ಏನದ ಕಣ್ಣಿಗೆ, ಕಣ್ಣ ಕಾಡಿಗೆ ಬಿಟ್ಟು ಕುಂಕುಮ. ಆದರೂ ಚೆನ್ನಾಗಿ ಕಾಣ್ತಿದ್ದೀರಾ. ಈ ಟೇಲ್ಸ್, ಮಾರ್ಬಲ್ ಟೇಲ್ಸ್ಗೂ ನಿಮ್ಮ ಡ್ರೆಸ್ಗೂ ಕರೆಕ್ಟಾಗಿ ಮ್ಯಾಚಿಂಗ್ ಅಡುಗೆ ಮನೆಗೆ ಸೂಟ್ ಆಗೋ ಥರ ಇದ್ದೀರಾ. ನೂಲಿ ಬೇಡ ಜಾಸ್ತಿ, ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಹೇಳು. ಎಲ್ಲಿಗೆ ಹಾಕ್ತೀಯಾ? ಬನ್ನಿ ನಿಮ್ ಬಾಯಿಗೆ ಹಾಕ್ತೀನಿ. ಯಾರೋ ನಾವು ನಾವಿಲ್ಲಿ ವಿಡಿಯೋ ಅಡುಗೆ ಮನೇಲಿ ಮಾಡೋ ಟೈಮಲ್ಲೇ, ಸೊ ಇಲ್ಲೇ ವಿಂಡೋ ಇರೋದ್ರಿಂದ ಅಲ್ಲಿ ಅಕ್ಕಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ. ಅದ್ರದ್ದು ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ನಮಗೆ, ಆದರೂ ಪರವಾಗಿಲ್ಲ ವಿಡಿಯೋ ಮಾಡ್ತಾ ಇದೀವಿ. ನೋಡೋಣ ಫಿಶ್ ಕರಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. 10 minutes later. ಇವಾಗ ಫಿಶ್ ಕರಿ ಆಗಿದೆ ಅಂತ ಅನ್ಕೊಂಡಿದೀವಿ. ಓಪನ್ ಮಾಡೋಣ. ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ಫೈನಲ್ ಟಚ್ಚು ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು. ಟ್ರೈ ಮಾಡಿ ನಿಜಕ್ಕೂ.
ನಿಜಕ್ಕೂ ಟ್ರೈ ಮಾಡಿ, ನಿಜ ಟ್ರೈ ಮಾಡಿ ಅಂತ ಹೇಳ್ತಿರೋದು. ಏನು ಹೇಳ ಈಗ ಫಿಶ್ ಕರಿ ರೆಡಿ ಆಗಿದೆ. ಆಕ್ಚುಲಿ ತುಂಬಾ ಘಮ ಘಮ ಸ್ಮೆಲ್ ಮನೆಯೆಲ್ಲ ಹರಡ್ತಾ ಇದೆ. ಆಡ್ತಾ ಇದೆ. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ. ಏನು ಇಲ್ಲದೆ ಇದೆಲ್ಲ ಹಾಕ್ ಮಾಡ್ದಾ? ಏನ್ ಮಾಡಿದ್ವಿ? ಏನ್ ಹಾಕ್ದೆ ಮತ್ತೆ? ಏನು ಇಲ್ಲದೆ ಇದೆಲ್ಲ ಹಾಕ್ ಮಾಡ್ದಾ? ಬರೀ ಖಾರ ಹಾಕ್ಬಿಟ್ಟು ಮಾಡಿದೆ. ಏನ್ ಹಾಕ್ದೆ ಅದನ್ನ ಹೇಳು. ಮೀನ್ಸ್ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಒಂದು ಸ್ಪೆಷಲ್ ಇಂಡಿಯನ್ ಸ್ಟೈಲ್ ಫಿಶ್ ಕರಿ ರೆಡಿ ಆಗುತ್ತೆ. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಓಕೆ, ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಟೇಸ್ಟ್ ಮಾಡ್ಕೆ. ನಿಮ್ಗೆ ತಲೆ ತಿನ್ನೋದು ಇಷ್ಟ ಅಲ್ವಾ? ಓಕೆ, ಹಾಗೆ ನೀನೇ ತಿನ್ಸು ಸ್ವಲ್ಪ. ಬಿಸಿ ಇದೆ ನೋಡಕ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ. ಇದು ನಾವು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿ ರುಬ್ತೀವಲ್ವಾ, ಅದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ರೆಡ್ಡಿಶ್ ಆಗಿದೆ. ಸೊ ಯಾವುದು ಕಲರ್ ಹಾಕೋದು ಬೇಡ ಇದಕ್ಕೆಲ್ಲ. ನಾವು ಚೆನ್ನಾಗಿ ಬರುತ್ತೆ. ಸೊ ಟೇಸ್ಟ್ ಮಾಡೋಣ. ಫುಲ್ಲು ಬಲ್ಲೆ ಸೀರಿಯಸ್ಲಿ ಸಖತ್ತಾಗಿದೆ. ಇದನ್ನ ಮಾಡಿ ರೆಸಿಪಿ ಅಂತ ಅಂದ್ಬಿಟ್ಟೆ ನಮ್ಗೆ ಹೇಳ್ಕೊಟ್ಟ ನಮ್ಮ ಅತ್ತಿಗೆ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್. ಸಕ್ಕತ್ತಾಗಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ನಿಜ ಚೆನ್ನಾಗಿದೆ. ನಿಮ್ಗೂ ಬೇಕಾ? ಸಾಕು. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಮನೇಲಿ. ಅಂಡ್ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಫಿಶ್ ಅಂದ್ರೆ ನಮ್ಮ ಅತ್ತೆಗೆ ಮೀನ್ಸ್ ಇವ್ರ ಅಮ್ಮಗೆ ತುಂಬಾ ಇಷ್ಟ. ಅವ್ರಿಗೆ ನೆನ್ಪು ಬರ್ತಾ ಇದೆ ನನ್ಗೆ. ಅವ್ರು ಇದ್ದಿದ್ರೆ ಮಾಡ್ಕೊಡ್ಬೋದಾಗಿತ್ತು. ಇಲ್ಲಿ ಅವ್ರು ಮೈಸೂರಲ್ಲಿ ಇದ್ದಾರೆ, ನಾವು ಬ್ಯಾಂಗ್ಳೂರಿಂದ. ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋದಾಗ ಅಥವಾ ಅವ್ರು ಇಲ್ಲಿಗೆ ಬಂದಾಗ ನಾನು ಖಂಡಿತ ಮಾಡ್ಕೊಡ್ತೀನಿ. ನಮ್ಮ ಅಮ್ಮನೂ ಸಹ ಅಷ್ಟೇನೆ. ಅವರಿಂದಾನೇ ನಾನು ಫಿಶ್ ಮಾಡೋದ್ ಕಲ್ತಿದ್ದು. ನಮ್ಮ ಅಮ್ಮನೂ ಸಹ ಅಷ್ಟೇನೆ. ಚಿಕನ್ ಮಟನ್ ಎಲ್ಲ ಅಷ್ಟು ಲೈಕ್ ಮಾಡಲ್ಲ. ಸೊ ಅವ್ರಿಗೆ ಫಿಶ್ ಅಂತ ಹೇಳಿದ್ರೆ ತುಂಬ ಇಷ್ಟ. ಅವ್ರಿಗೆ ಅಂತಲ್ಲ, ಅವ್ರ ಅಕ್ಕ ತಂಗಿರಿಗೆ ಎಲ್ಲರಿಗೂ ಅಷ್ಟೇ ಫಿಶ್ ಅಂದರೆ ಜಾಸ್ತಿ ಲೈಕ್ ಮಾಡ್ತಾರೆ ಚಿಕನ್ ಮಟನ್ಗಿಂತ. ಅದರಿಂದ ಇದು ಫಿಶ್ ಕರಿ ಬಂದು ತುಂಬ ಚೆನ್ನಾಗಾಗಿರೋದ್ರಿಂದ ಸೊ ಮೈಸೂರಿಗೆ ಹೋದ್ಮೇಲೆ ಒಂದ್ಸಲ ಅವ್ರಿಗೆ ನನ್ನ ವೈಫ್ ಕೈಯಾರೆ ಅವಳೇ ಮಾಡ್ಕೊಡ್ತಾಳೆ. ಅವ್ರು ಇಲ್ಲಿ ಬಂದ್ರು ನಾನು ಅಲ್ಲೋದ್ರು ನಾನು ಮಾಡ್ಕೊಡ್ತೀನಿ. ನೆಕ್ಸ್ಟ್ ನೀವು ಮನೇಲಿ ಟ್ರೈ ಮಾಡಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ವಿಡಿಯೋ ಬಂದು ಹೇಗಿದೆ ಅಂತ ದಯವಿಟ್ಟು ತಿಳಿಸಿ. ನಮ್ದು ಇದೊಂದು ಹೊಸ ಪ್ರಯತ್ನ. ಅಂಡ್ ಆಲ್ಸೋ ಇದಕ್ಕೆ ನೀರು ದೋಸೆ ಮತ್ತೆ ನಮ್ಮ ಮುದ್ದೆ, ರಾಗಿ ಮುದ್ದೆ ತುಂಬಾ ಸೂಪರ್ ಆಗಿರುತ್ತೆ. ಅಷ್ಟು ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಸಾಂಬಾರು ತುಂಬ ಟೇಸ್ಟಿ ಆಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಮ ಲೈಕ್, ಶೇರ್, ಸಬ್ಸ್ಕ್ರೈಬ್ ನಮಗೆ ತುಂಬ ಇಂಪಾರ್ಟೆಂಟು. ಮತ್ತೆ ಬೆಲ್ ಐಕಾನ್ ಒತ್ತನ್ನ ಮರಿಬೇಡಿ. ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನೀವು ಮನೇಲಿ ಮಾಡಿ ನಮಗೆ ತಿಳಿಸಿ. ಓಕೆ, ಬಾಯ್. ಮತ್ತೆ ಸಿಗೋಣ. ಬಾಯ್.